ಇದ್ರ ಜೊತೆಗೆ ನನ್ನ ಸ್ಟೋರಿ ನಾವೆಲ್ಲರೂ ಹುಡುಕ್ತಾನೆ ಇರ್ತೀವಿ, ಸ್ಪೆಷಲಿ ನಾವು. ನನಗೇನನ್ಸುತ್ತೆ, ಏಲಿಯನ್ ಸ್ಟೋರಿ ಏನಾದರೂ ತೊಗೊಂಡ್ಬಂದಿದ್ದೀರಾ ಅಂತ. ಯಾಕೆ ಈ ಪ್ರಶ್ನೆ ಬಂತು ಅಂದರೆ, ನೀವು ಇವ್ರ ಕಿವಿಯಲ್ಲಿದ್ದಿದ್ದು ಇಯರ್ಪಾಡನ್ನು ತಗೊಂಡು ನೀವು ಕೇಳಿಸ್ಕೊಳ್ತೀರಿ. ಅಂದರೆ ಇಟ್ ವಾಸ್ ನ್ಯೂ ಟು ಯು ಅನ್ನೋ ಎಕ್ಸ್ಪ್ರೆಷನ್ ಅಂತೂ ನಿಮ್ಮ ಮುಖದಲ್ಲಿ ಕಾಣುತ್ತೆ. ನನಗನ್ಸೋದು ಏಲಿಯನ್ಸ್ ಏನಾದರೂ ಜನ್ಯವರೇ. ಮೇಡಮ್, ನಮ್ದು ಅಣ್ಣದು ಎಷ್ಟು ಹೆಣ್ಣು ವೇಷ ವೈರಲ್ ಆಗಿದೆಯೋ ಅಷ್ಟೇ ಇದೊಂದು ಶಾರ್ಟ್ ವೈರಲ್ ಆಗಿದೆ. ಏನ್ ಮಾಡಿದ್ದಾರೆ ಸರ್, ಆ ಕಿವಿಗೆ ಹೋಗ್ಬಿಟ್ಟು ಅದಕ್ಕೊಂದು ಇದು ಹಾಕಿದ್ದಾರೆ, ವೆನ್ ಮೈ ಬ್ರೋ ವಾಂಟ್ಸ್ ಟು ಲಿಸನ್ ಟು ವಾಟ್ ಸಾಂಗ್ ಐ ಆಮ್ ಲಿಸ್ನಿಂಗ್ ಅಂತೆ. ಅದ್ರಲ್ಲಿ ಏನಂದ್ರೆ ನೀವು ಹೋಗಿ ಹಿಂಗೆ ಹಾಕಿದ ತಕ್ಷಣ ಬೇರೆ ಬೇರೆ ಸಾಂಗ್ ಅವ್ರಿಗೆ ಇಷ್ಟ ಇರೋ ಸಾಂಗ್ ಅದಕ್ಕೆ ಕಿತ್ಕೊಂಡು ಹೋಗ್ತದೆ ಸರ್ ಅದು. ಲವ್ಲಿ. ಒಂದು ಫುಲ್ ಆನ್ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ನಮಗೋಸ್ಕರ ಕಾಯ್ತಾ ಇದೆ. ಜನ್ಯ, ಈ ಸಿನಿಮಾ ನಿಮ್ಮ ಪಾಲಿಗೆ ಏನು? ಪ್ರಸಾದ, ಆಶೀರ್ವಾದ. ಓಕೆ, ಸೊ ಕೊನೆಯದಾಗಿ ಒಂದು ಸಣ್ಣ ಗೇಮ್ ಮುಗಿಸ್ಬಿಡೋಣ ಕಾರ್ಯಕ್ರಮ. ಎಲ್ಲಿಂದ ಶುರು ಮಾಡೋಣ? ಅರ್ಜುನ್ ಜನ್ಯ ಅವರಿಂದ ಶುರು ಮಾಡೋಣ. ಅರ್ಜುನ್ ಜನ್ಯ ಅವರೇ, 3 ಜನ ಆರ್ಟಿಸ್ಟ್ಗಳು, ದಿ ಬೆಸ್ಟ್ ಆರ್ಟಿಸ್ಟ್ಗಳು ನಿಮ್ಮ ಮುಂದೆ ಇದ್ದಾರೆ. ಅವರ ಹಲವಾರು ಸಿನಿಮಾಗಳನ್ನು ನೀವು ನೋಡಿರ್ತೀರ. ಹೊಸ ನಿರ್ದೇಶಕರು ನೀವು. ಆದರೆ ಅವರ ಸಿನಿಮಾಗಳಲ್ಲಿ ಈ ಒಂದು ಸಿನಿಮಾದಂಥ ಸಿನಿಮಾ ನನಗೆ ಸಿಕ್ಕಿದ್ರೆ ನಾನು ಚಿಂದುಡಾಯಿಸ್ತೀನಿ ಅಂತ ಯಾವ್ದು ಅನ್ಸುತ್ತೆ? ಅದೇ ಈ ಒಂದು ಸಿನಿಮಾ ಥರ ನನಗೆ ಸಿಕ್ಕಿದ್ರೆ ಅಂದ್ರೆ ಏನು, ಅವರ ಈ ಆಲ್ರೆಡಿ ಇರೋ ಸಿನಿಮಾಗಳು, ಮಾಡಿರೋ ಸಿನಿಮಾಗಳಲ್ಲಿ ಆ ಸಿನಿಮಾ ನನಗೊಂದು ಡೈರೆಕ್ಷನ್ ಸಿಗಬೇಕಿತ್ತು, ಅಥವಾ ಅಂಥ ಕತೆ ಮುಂದಿನ ದಿನಗಳಲ್ಲಿ ಸಿಗಬೇಕು ಅಂತ. ಉಪೇಂದ್ರ ಅವರ ಯಾವ ಸಿನಿಮಾ ಬಗ್ಗೆ ಅನ್ಸುತ್ತೆ ಹಂಗೆ? ಆ ಥರ ನಂಗೆ ಗೊತ್ತಿಲ್ಲ. ಯಾವ ಸಿನಿಮಾ ನನಗೆ ಹುಚ್ಚಿಡಿಸಿದೆ ಅಂತ ಕೇಳಿದ್ರೆ ಓಂ. ನಾನು ಈಗಲೂ ಹಿಂಗೆ ನೋಡ್ತಾ ಇದ್ರೆ ನನಗೆ ಈ ಫ್ರೇಮ್ ನನಗೆ ಎಷ್ಟು $1 million ಫ್ರೇಮ್ಗಳು ಇದು ಅಂತ ಅನ್ನಿಸ್ತದೆ. ಇಬ್ಬರು ಒಟ್ಟಿಗೆ ನೋಡಿದ್ರೆ ಅದು ನನಗೆ ಆ ಓಂ ಮೀರಿ ಇನ್ನೊಂದು ಮಾಡೋಕ್ಕೆ ಆಗೋದಿಲ್ಲ ಮೇಡಮ್. ಓಂ ಅಂದರೆ ಇಟ್ ಇಸ್ 28 ಸತಿ ನೋಡಿದ್ದೀನಿ. ಆ್ಯಂಡ್ ಓಂ ನೋಡಿ ನನ್ನ ಲೈಫ್ ಏನೇನೋ ಆಗ್ಬಿಡ್ಬೇಕಾಗಿತ್ತು. ಸರ್ ಹತ್ರ ಹೇಳಿದ್ದೀನಿ ಭಾಳ ವಿಚಾರ. ಓಮ್ ಈಸ್ ಅನ್ ಎಮೋಷನ್, ಅದಕ್ಕೆ ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಉಪೇಂದ್ರ ಅವರೇ, ಶಿವರಾಜ್ ಕುಮಾರ್ ಅವರ ಯಾವ ಹಿಂದಿನ ಸಿನಿಮಾಗಳು ಇದರ ಡೈರೆಕ್ಷನ್ ನನಗೆ ಸಿಗಬೇಕಿತ್ತು ಅಂತ ಯಾವುದಾದ್ರೂ ಒಂದು ಅನಿಸಿದ್ಯಾ? ನನಗೆ ಅವ್ರ ಫಸ್ಟ್ ಸಿನಿಮಾ ಆನಂದ್. ನಾನು ಫುಲ್ ಎಂಜಾಯ್ ಮಾಡಿದ್ದೆ. ಥಿಯೇಟ್ರಲ್ಲಿ ಹೋಗಿ ಡ್ಯಾನ್ಸ್ ಆಡಿ ಟುವಿ 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 ಎಂದು ಹಾಡುವ ಅವ್ರಿಗೆ ಫಸ್ಟ್ ಇಂಟ್ರೊಡಕ್ಷನ್ ಹೇರಿಂಗ್ ಇಟ್ಕೊಂಡು ಬರ್ತಾರಲ್ಲ, ಅದೆಲ್ಲ ನಮಗೊಂದು ದೊಡ್ಡ ಇದ್ದದು ಆ್ಯಕ್ಚುಲಿ ಅವಾಗ. ಲವ್ಲಿ. ಈಗ ರಾಜ್ಬೀರ್ ಶೆಟ್ಟಿ ಅವರ ಯಾವ ಸಿನಿಮಾ ನಿಮ್ಮನ್ನು ತುಂಬ? ಅವರು ಗರುಡ ಗಮನ ತುಂಬ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಇಂಟೆನ್ಸ್ ಆಗಿ ಮಾಡಿರೋ ಕ್ಯಾರೆಕ್ಟರ್ ಇತ್ತಲ್ಲ, ಆಶ್ಚರ್ಯ ಅನ್ನಿಸ್ತು ಅವ್ರಿಗೆ. ಆ ಬಾಡಿ ಲ್ಯಾಂಗ್ವೇಜ್, ಆ ಹುಲಿ ವೇಷದಲ್ಲಿ ಆ ಒಂದು ಎಕ್ಸೆಂಟ್ರಿಕ್ ಇದಿದೆಯಲ್ಲ, ಅದು ಅವ್ರು ಕ್ರಿಕೆಟ್ ಆಡೋದು ಅಷ್ಟೇ, ಇದು ಬೇರೆನೇ ಆಗ್ಬಿಟ್ಟಿದ್ರು. ಆಮೇಲೆ ಶೂಸ್ ಹಾಕೊಂಡು ಅಲ್ಲೊಂದು ಡಾನ್ಸ್, ಸೂಪರ್, ಅಮೇಜಿಂಗ್. ಶಿವರಾಜ್ ಕುಮಾರ್ ಅವರು, ಈ ಪ್ರಶ್ನೆ ಕೇಳಿದ್ರೆ ತಪ್ಪಾಗತ್ತೆ, ಬಟ್ ಸ್ಟಿಲ್ ಆದ್ರೂ ತಪ್ಪಾದ್ರೂ ನಾನು ಕೇಳ್ತೀನಿ. ಈ ಇಬ್ಬರ ಸಿನಿಮಾಗಳಲ್ಲಿ ಆ ಸಿನಿಮಾ ಮಸ್ತ್ ಬಂತು, ಹಾಗಿದ್ದೊಂದು ಕ್ಯಾರೆಕ್ಟ್ರು ಯೋಚನೆ ಮಾಡೋಣ ಅಂತ ಯಾವುದಾದ್ರು ಅನ್ಸಿದೆ ಉಪೇಂದ್ರ ಅವರು? ಓಂ ಬಿಡಿ, ನಮ್ಗೆ ಅವ್ರು ಡೈರೆಕ್ಟ್ ಮಾಡಿದ್ರೆ ನನಗೆ ಅವ್ರು ಆ್ಯಕ್ಟ್ ಮಾಡಿದ ಪಿಕ್ಚರ್ ಇಟ್ಸ್ ವೆರಿ ಅಂದರೆ ಏನು ಪ್ರಶ್ನೆ ಬಂದು ಫಸ್ಟ್ ಬರೋದೇ ಸೌಂಡು ಫ್ರಸ್ಟ್ರೇಷನ್ ಅಂತಾನೆ, ಲಾಟ್ ಆಫ್ ಸೌಂಡ್, ದಟ್ ಸೌಂಡ್ಸ್ ಗುಡ್, ದಟ್ಸ್ ಅ ಸ್ಟಾರ್ಟಿಂಗ್ ಲೆಟರ್. He started from A. Lovely. That is what ಅವ್ರದ್ದು ಒಂದು ಮಟ್ಟ ಇರುತ್ತೆ ನನಗೆ ತುಂಬ ಇಟ್ ಟಚಸ್. ಯಾಕಂದ್ರೆ ನಾವು ಎಮೋಷ್ನಲ್ ಫಿಲ್ಮ್ಸ್ಗೆ ಸ್ವಲ್ಪ ಗೆಟ್ ಅಟ್ಯಾಚ್ಡ್. ಐ ಥಿಂಕ್ ಒಂದು ಮಟ್ಟ ತುಂಬ. ಓಕೆ, ಇವಾಗ ನಿಮ್ಮನ್ನು ಕೇಳ್ತೀನಿ. ಅವರ ನಿರ್ದೇಶನದ ಮತ್ತು ನಟನೆಯ 2 ಸಿನಿಮಾಗಳು ಹೇಳಬೇಕು. ನಿರ್ದೇಶನದ ಒಂದು ಸಿನಿಮಾ, ನಟನೆಯ ಒಂದು ಸಿನಿಮಾ, ಯಾವುದು ಉಪೇಂದ್ರ ಅವ್ರದ್ದು? ಅಂದ್ರೆ ನಾನು ನಿರ್ದೇಶನ ಮಾಡಬೇಕು ಅಂತ. ನೀವು ನಿರ್ದೇಶನ ಮಾಡಬಹುದಾಗಿ ಯಾವುದು ಕೂಡ ಹಾಳು ಮಾಡಲ್ಲ, ಯಾವುದನ್ನು ನೋವೇ. ಒಬ್ಬ ಅಭಿಮಾನಿ ಅವ್ರ ಫೇವರೇಟ್ ಬೇರೆ ನಿಮಗೆ? ಚಾನ್ಸೇ ಇಲ್ಲ. ಬಟ್ ಆದ್ರೆ ಅಂದ್ರೆ ನನಗೆ ಮುಂದೆ ಏನಾದರೂ ನಿರ್ದೇಶನ ಮಾಡಬೇಕು ಅನ್ಸಿದ್ರೆ ಅವರದೊಂದು ಅಂದ್ರೆ ಒಂದು ಫಾರ್ಮೆಟೇ ಇಲ್ದಿರೋವಂಥ ಒಂದು ಸ್ಕ್ರೀನ್ ಪ್ಲೇ ಫಾರ್ಮೆಟ್ ಇದೆ, ಅಲ್ಲಿ ಇಲ್ಲ ಏನು ಕೂಡ. ಆ ಥರ ಏನಾದರೂ ಬರೀಬೇಕು ಅವ್ರೇನಾದರೂ ಆ್ಯಕ್ಟ್ ಮಾಡೋದಾದ್ರೆ ಅಂತ ನನಗೆ ಇರೋವಂಥ ಆಸೆ. ಅಂದರೆ ಈ ಒಂದು ಅದು ಈಗೇನಾಗುತ್ತೆ, ಕೆಲವು ಸಲ ನಾವು ಒಂದು ಸ್ಟ್ರಕ್ಚರು ಗಿಕ್ಚರ್ ಅಂತೆಲ್ಲ ಯೋಚನೆ ಮಾಡ್ತೀವಿ. ಅದು ಬಿಟ್ಟು ಒಂದು ನಮಗೆ ಹುಚ್ಚಿಡ್ಸೋವಂಥದ್ದು ಏನಾದರೂ ಬರೀಬೇಕು. ಹೌದು, ಸ್ಟ್ರಕ್ಚರ್ಲೆಸ್. ಬಟ್ ಆದರೂ ಕೂಡ ಏನೋ ಲೈಕ್ ಉಪೇಂದ್ರ ಅದಕ್ಕೆ ಅದನ್ನ ಆ ಹೆಸರು ಹೇಳಕ್ಕೆ ಇಷ್ಟಪಡೋದು, ಯಾಕಂದ್ರೆ ಇನ್ಸಲ್ಟ್ ಮಾಡಕ್ಕೆ ಇಷ್ಟಪಡೋದು. ಓಕೆ, ಶಿವರಾಜ್ ಕುಮಾರ್ ಅವರಿಗೆ ಈ ಹಿಂದೆ ಸಿನಿಮಾಗಳು ಈಗ ನನ್ನ ಫೇವ್ರೇಟ್ ಅಂತ ಹೇಳಿದ್ರೆ ಆಲ್ ಟೈಮ್ ಫೇವ್ರೇಟ್ ಒಂದು ಓಂ ಇದೆ, ಇನ್ನೊಂದು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.